ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಕೊಲ್ಲಿ ರಾಷ್ಟ್ರಗಳ ಯುದ್ಧ ಮತ್ತೆ ಮುಂದುವರಿತಾ ಇದೆ, ಪ್ರಿಪ್ರೇಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕರ್ನಲ್ PV ಹರಿ ಸರ್ ಹೇಳ್ತಾ ಇದ್ರು. ಈ ಬಾರಿ ಹೆಂಗೆ ಇರುತ್ತೆ ಅಂದ್ರೆ ಅಟ್ಯಾಕು ಯಾರು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅತಿ ದೊಡ್ಡ ಸಮಸ್ಯೆ ಇಡೀ ವಿಶ್ವದಾದ್ಯಂತ ತಲೆದೂರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಆಲ್ರೆಡಿ ಸಮಸ್ಯೆ ಇದೆ, ಇನ್ನೂ ಜಾಸ್ತಿ ಆದರೆ ಹೆಂಗೆ ಅನ್ನುವಂಥ ಪರಿಸ್ಥಿತಿ ನಮ್ಮ ಮುಂದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಬ್ಬರು ಅತಿಥಿ ಈಗ ತಾನೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಆದರ್ಶ್ ಆಟೋ ಯೂನಿಯನ್ ಅಧ್ಯಕ್ಷರು ಆದಂತಹ ಮಂಜುನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೋಸ್ಟ್ಲಿ ಒಂದು ವಾರದ ಮೇಲೆ ಆಯ್ತಾ ಸರ್ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ? ಹೆಂಗಿದೆ ಅಂತ ಲೈಫ್ ಆಟೋ ಚಾಲಕರದ್ದು? ಆಟೋ ಚಾಲಕರ ಲೈಫು ಈಗ ಸರ್ಕಾರ ನಮ್ಮ ಕಡೆ ಕೇಳ್ತಾ ಇಲ್ಲ. ಇವನು ಡ್ರೈವರು ಬದುಕಬೇಕಂದ್ರೆ ಗ್ಯಾಸ್ ಮನೇಲಿ ಅಡುಗೆ ಮಾಡ್ತೀರ ಅನ್ನೋದ್ರೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇಲ್ಲಿ ಗಾಡಿ ಓಡಿಸೋಣ ಅಂದರೆ 4 ಅವರ್ 5 ಅವರ್ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಬಾಡಿಗೆ ಗಾಡಿ ತೊಗೊಂಡು ಓನರ್ಗೆ ಕಲೆಕ್ಷನ್ ಕಟ್ಟೋಕ್ಕಾಗ್ತಿಲ್ಲ. EMI ತೊಗೊಂಡಿರೋದಂತೂ ಮೊದಲೇ ಕಟ್ಟೋಕ್ಕಾಗ್ತಾಯಿಲ್ಲ. ಇನ್ನು ಮಕ್ಕಳು ಈಗ ಎಜುಕೇಷನ್ ಈಗ ಶುರುವಾಗಿದೆ, ಅವ್ರಿಗೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಸೊ ಭಾಳ ಅತಂದ ಪರಿಸ್ಥಿತಿ. ನಮ್ಮ ಕೋಡಿಗಿಂತ ನಾವು ಹೋಗ್ಬಿಟ್ಟಿದ್ದೀವಿ. ಸೊ ಅವಾಗನ ಅಟ್ಲೀಸ್ಟ್ ಊಟನ ಫುಡ್ ಕಿಟ್ ಅನ್ನೋದಷ್ಟು ಕೊಡ್ತಿದ್ರು ಎಲ್ಲರೂ. ಈಗ ಅದು ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಓಕೆ, ಅಲ್ಲ ನಿಮಗೆ ಕೃತಕ ಅಭಾವ ಅನ್ಸುತ್ತಾ, ಅಥವಾ ಇದ್ದು ಕೂಡ, ಅಥವಾ ಇಲ್ವೇ ಇಲ್ಲ ನಮ್ಮ ಹತ್ರ ಸ್ಟಾಕ್ ಅನ್ನುವಂಥ ಪರಿಸ್ಥಿತಿ ಇದೆಯಾ ಅಂತ? ಅದು ಕೆಲವರು ಕೃತಕ ಅಭಾವ ಸೃಷ್ಟಿ ಮಾಡೋದು, ಡಿಮ್ಯಾಂಡ್ ಕ್ರಿಯೇಟ್ ಆಗಲಿ, ಇದರಲ್ಲೇ ಒಂದು ಸ್ವಲ್ಪ ದಂಧೆ ಮಾಡ್ಕೊಂಬಿಡೋಣ, ಇದನ್ನೇ ದುಡ್ಡು ಮಾಡ್ಕೊಳ್ಳೋಣ ಅಂತ ಕೆಲವರು ಮುಂದಾಗ್ತಿದಾರಾ ಅಂತ? ಕೆಲವು ಮಾಹಿತಿ ಪ್ರಕಾರಕ್ಕೆ ಈಗ ಪ್ರೈವೇಟ್ನವ್ರಿಗೆ ಗ್ಯಾಸು ಅವ್ರಿಗೆ ಸಪ್ಲೈ ಕೊಡ್ತಾ ಇಲ್ಲ ಗೌರ್ಮೆಂಟ್ ಅವರು. ಓಕೆ, ಯಾಕೆಂದರೆ ಆಚೆ ಕಡೆ ಹೋಟ್ಲುಗಳಿಗೆಲ್ಲ ಮಾರ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಒಂದು ಮಾಹಿತಿ. ಮತ್ತು ಅವರು ಆ ರೇಟ್ ಕೊಟ್ಟು ತೊಗೊಳಕ್ಕಾಗ್ತಾಯಿಲ್ಲ. ಸರ್ಕಾರ ಏನಿದೆ ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾ ಇರೋದು ಏನು ಒಂದೇ ಏಕದರ ಇದೆ. IOC ಇರ್ಬೋದು, ಇಂಡಿಯಾ ಇದು ಇರ್ಬೋದು, BPCL ಇರ್ಬೋದು, ಮತ್ತು ಈ ಥರ ಯಾರು 3-4 ಕಾರ್ಪೊರೇಷನ್ಸ್ ಇದೆ. ಸೊ ಅವ್ರುಗಳು ಮಾತ್ರನೇ ಸರ್ಕಾರದಲ್ಲಿ ಮಾತ್ರ ಕೊಡ್ತಾಯಿದ್ರು, ಪ್ರೈವೇಟವ್ರು ಕೊಡಬೇಡಿ ಅಂತೇಳಿ. ಮತ್ತು ಆ ರೇಟ್ ಕೊಟ್ಟು ಅವ್ರು ತಂದು ಇಲ್ಲಿ ಹಾಕೋಕ್ಕಾಗದೆ. ಸೊ ಹಾಗಾಗಿ ಡ್ರೈವರ್ಗಳು ಅಲ್ಲಿ ಹೋಗ್ತಂಥ ಡ್ರೈವರ್ಗಳೆಲ್ಲ ಜಾಸ್ತಿ ಫ್ಲೋಟಿಂಗ್ ಈ ಕಡೆ ಶಿಫ್ಟ್ ಆಗಿದ್ದಾರೆ. ಓಕೆ ಸತೀಶ್ ಸರ್, ನಾವು ಈಗ ತಾನೇ ಕರ್ನಲ್ PV ಹರಿ ಸರ್ ಹೇಳ್ತಾ ಇದ್ರು, ನಮ್ಮ ಹತ್ರ ಬರೀ ನಾವು ಇರಾನ್ ಮೇಲೆ ಡಿಪೆಂಡ್ ಆಗಿದ್ದಲ್ಲ ತೈಲ ಮತ್ತು LPG ಸಾಗಾಟಕ್ಕೆ, ಬೇರೆ ರಾಷ್ಟ್ರಗಳಿಂದಲೂ ಕೂಡ ನಾವು ಆಮದು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಬಟ್ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ಳೋದು ಅಷ್ಟು ಈಸಿ ಟಾಸ್ಕಾ ಸರ್? ಅದು ಭಾರತಕ್ಕೆ ಆರ್ಥಿಕ ಹೊರೆ ಆಗಲ್ವಾ ಅಂತ ಆ ಪ್ರಶ್ನೆ ಇದೆ. ಖಂಡಿತ ಆಗತ್ತೆ. ನಾವು ಫಸ್ಟ್ ಅದೇ ಹೇಳಿದ್ದು, ನಾವು ಸಸ್ಟೈನಬಲ್ ಆಗಿಲ್ಲ, ಸೆಲ್ಫ್ ಸಫಿಷಿಯೆಂಟ್ ಆಗಿಲ್ಲ. ಸೊ ಈಗ ನೀವು ಯಾವುದೇ ಬಜೆಟಲ್ಲಿ ನೋಡ್ತಾ ಬಂದರೂ ಕೂಡ ನಾವು ಎಲ್ಲ ಫೋಕಸ್ಸು ಕೂಡ ಕ್ಲೀನ್ ಎನರ್ಜಿ ಅಂತ ಹೇಳ್ತಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಾರೆ, ಸೆಲ್ಫ್ ರಿಲಯಂಟ್ ಅಂತ ಹೇಳ್ತಾರೆ, ಆತ್ಮನಿರ್ಭರ ಅಂತ ಹೇಳ್ತಾರೆ. ಕಾರಣ ಏನಂದರೆ ಅದು ಟರ್ಮಿನಾಲಜೀಸ್ ಏನೇ ಇರ್ಬೋದು. ಈಗ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಅದು ಕಾಸ್ಟ್ ಪೇ ಮಾಡಲೇಬೇಕಾಗತ್ತೆ. ನಿಮ್ಗೆ ಆಗಲೇ ಹೇಳಿದಾಗೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಏನಾಗಿದೆ, ಸ್ಟ್ರಾಟಜಿಕ್ ಮೂವ್ ಆಗ್ತಾ ಇದೆ. ಸ್ಟ್ರಾಟಜಿಕ್ ಮೂವ್ ಆದಾಗ ಏನಾಗುತ್ತೆ ಅಂದರೆ, ನಾವು ಇಂಡಿಯಾ ಗ್ರೋಯಿಂಗ್ ಎಕಾನಮಿ, ಅದು ಎಸ್ಪೆಷಲಿ ನಾವು ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಅದರಲ್ಲಿ ಒಂದು ತುಂಬ ಮುಖ್ಯವಾಗಿ ನೋಡಬೇಕಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸು ನಮ್ಮಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಸುಧಾರಣೆ ಆಗಿದೆ. ಸುಧಾರಣೆ ಆಗದೆ ಇಲ್ಲ ಅಂದರೆ ಈಗ ಅಟ್ಲೀಸ್ಟ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಇವಾಗ ನಾವು ಬರೀ ಒಂದು ಸಣ್ಣ ಇಂಪ್ಯಾಕ್ಟ್ ನೋಡ್ತಾ ಇದ್ದೀವಿ. ಇದು ಹೀಗೆ ಮುಂದುವರೆದ್ರೆ ಇನ್ನೂ ಇಂಪ್ಯಾಕ್ಟ್ ಕ್ರಿಯೇಟ್ ಆಗೇ ಆಗುತ್ತೆ. ಈಗ ರಾ ಮೆಟೀರಿಯಲ್ಸು ಇದು ಸಪ್ಲೈ ಚೈನ್ನ ಡಿಸ್ಟ್ರಪ್ಟ್ ಮಾಡ್ತಾ ಬರ್ತಾ ಇದೆ. ಈಗ ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ ಅದ್ರ ಮೇಲೆ ಅವಲಂಬಿತ ಆಗಿರುವಂಥ ಎಲ್ಲ ಕ್ಷೇತ್ರಗಳ ಮೇಲೂ ಹೊಡ್ತಾ ಬೀಳುತ್ತೆ. ಅದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಡಿಮ್ಯಾಂಡು ಸಪ್ಲೈ ಮೇಲೆ ಹೊಡ್ತಾ ಬೀಳುತ್ತೆ. ಡಿಮ್ಯಾಂಡ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟಿಗೆ ಬೀಳುತ್ತೆ. ಎಂಪ್ಲಾಯ್ಮೆಂಟಿಗೆ ಬಿದ್ದಾಗ ಏನಾಗುತ್ತೆ, ಮತ್ತು ಆರ್ಥಿಕವಾಗಿ ಕುಸಿತಾ ಹೋಗ್ತೀವಿ. ಸೊ ಯುದ್ಧದಿಂದ ಈಗ ಇರಾನ್ ಹೇಗಿದೆ ಅಂದರೆ, ನಾನೊಬ್ಬನೇ ಯಾಕೆ ಇದಾಗಬೇಕು, ಎಲ್ಲರೂ ಆಗಲಿ ಪರವಾಗಿಲ್ಲ ಅಂತ. ಸೊ ತನ್ನ 2 ಪ್ರಾಬ್ಲಮನ್ನು ವರ್ಲ್ಡ್ ಮುಂದೆ ಇಟ್ಟು, ಇದು ನಮ್ಮದು ಪ್ರಾಬ್ಲಮ್ ಅಲ್ಲ, ಈಗ ನನ್ನಿಂದ ಎಲ್ಲರೂ ಫೇಸ್ ಮಾಡಲಿ, ನಾನೊಬ್ಬನೇ ಯಾಕೆ ಲಾಸ್ ಫೇಸ್ ಮಾಡಬೇಕು, ಆ ಥರ ಒಂದು ಮನಸ್ಥಿತಿ ಇದೆ. ಸೊ ಇದನ್ನ ಗೆಸ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಏನಾಗ್ತದೆ, ಅವ್ರಿಗೆ ಇದೆ ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜೀಸಲ್ಲಿ ಮೂವ್ ಮಾಡ್ತಾ ಇದ್ದಾರೆ. ಬಟ್ ಕಾಸ್ಟ್ ಅಂತೂ ನಮ್ಮಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ನಮಗೆ ಅನಿಸಿದ್ದೇನೆಂದರೆ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಬೇರೆ ರಾಷ್ಟ್ರಗಳಿಗೆ ಆಗೋವಷ್ಟು ಕಂಪ್ಯಾರಿಸನ್ ನಮಗೆ ಸ್ವಲ್ಪ ತಡಿಬೋದು ಅಂತ. ಇಲ್ಲಿ ನಮ್ಮ ಸಾರ್ವಜನಿಕರವಾಗಿ ನಮಗೇನು ಮುಖ್ಯವಾಗಿ ಇವಾಗ ನಮ್ಮ ಪಾತ್ರ ಏನಾಗುತ್ತೆ ಅಂದರೆ, ಮೆಂಟಲಿ ಒಂದು ಪ್ರಿಪೇರ್ ಆಗಬೇಕು. ಮತ್ತು ಈಗ ನಾವು ಎಷ್ಟು ಮಟ್ಟಿಗೆ ನಾವು ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ಖಂಡಿತ ಪ್ರಾಬ್ಲಮ್ ಇದೆ. ಈಗ ನಮ್ಮೊಬ್ಬರಿಗೆ ಪ್ರಾಬ್ಲಮ್ ಆಗ್ತಾಯಿಲ್ಲ, ಈ ಕೋವಿಡ್ ಒಬ್ಬರಿಗೆ ಬರಲಿಲ್ಲ, ಎಲ್ರಿಗೂ ಬಂತು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದು ರಿವರ್ಸಿಗೆ ಹೋಗ್ತಾ ಇದ್ದೀವಾ ಅಥವಾ ನಿಂತ್ಕೊಂಡು ಮುಂದೆ ಹೋಗ್ತೀವಾ ಅನ್ನೋದ್ರ ಮೇಲೆ ದೇಶ ಅಂತ ಬಂದಾಗ, ದೇಶವೇ ಮೊದಲು ಅಂತ ಬಂದಾಗ, ದೇಶದಲ್ಲಿ ಇಂಥ ಸಮಸ್ಯೆಗಳು ತಲೆದೂರಿದಾಗ ಅದಕ್ಕೆ ಸಪೋರ್ಟ್ ಮಾಡುವಂತಹ ಮನಸ್ಥಿತಿ ಕೂಡ ಜನಸಾಮಾನ್ಯರಿಗೆ ಇರಬೇಕು ಅಂತ. ಇದೇನೋ ಬೇಕು ಅಂತ ಯಾರೋ ಮಾಡ್ತಾ ಇರೋದಲ್ಲ, ಬಟ್ ಎಲ್ಲೋ ಆಗಿರೋದು ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಮೆಂಟಲಿ ನಾವು ಅದಕ್ಕೆ ಫಿಕ್ಸ್ ಆಗಿ ಅಲ್ಟರ್ನೇಟ್ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನುವಂತಹ ವಿಚಾರವನ್ನು ಆರ್ಥಿಕ ತಜ್ಞರು ಹೇಳ್ತಾ ಇದ್ರು. ಎನಿವೇ, ಪ್ರತಾಪ್ ಶೆಟ್ಟಿ ಸರ್ ಹತ್ರ ಕೇಳ್ಬಿಡ್ತೀನಿ. ಪ್ರತಾಪ್ ಸರ್, ಓಕೆನಾ, ಮೆಂಟಲಿ ನೀವು ರೆಡಿ ಆಗಿದ್ದೀರಾ ಇದನ್ನ ಫೇಸ್ ಮಾಡೋದಕ್ಕೆ? ಇರುವಂತಹ ಸಮಸ್ಯೆಗಳು ಅಂದ್ರೆ ಯಾರೋ ಬೇಕು ಅಂತ ತಂದು
ಆಗ್ತಾ ಇರೋದಲ್ಲ, ಇನ್ಫ್ಯಾಕ್ಟ್ ದೇಶಕ್ಕೆ ಸಮಸ್ಯೆ ಬಂದಾಗ ನಾವು ಕೈ ಜೋಡಿಸಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ. ಇವತ್ತು ಹೋಟೆಲ್ ಉದ್ಯಮ ಒಂದೇ ಅಲ್ಲ, ಹೋಟೆಲ್ ಉದ್ಯಮ ಜೊತೆಗೆ ಕ್ಯಾಟ್ರಿಂಗ್ ಉದ್ಯಮ ಆಲ್ರೆಡಿ 2 ವರ್ಷದಿಂದ ನಿಂತೋಗಿದೆ. ಯಾಕೆಂದ್ರೆ ಕರೆಂಟ್ ಕೊಡ್ತಾ ಇಲ್ಲ, 46 ಸೈಟಿಗೆಲ್ಲ ಕರೆಂಟ್ ಕೊಡ್ತಾ ಇಲ್ಲ, ಕ್ಯಾಟ್ರಿಂಗ್ ಲೈನೇ ಒಂದು ಭಾಗದಲ್ಲಿ ನಿಂತೋಗಿದೆ. ಟೂರಿಸಂ ಪ್ಲೇಸು ಆಲ್ರೆಡಿ ಇವಾಗ ಮಕ್ಕಳ ಶಾಲೆ ರಜೆ ಟೈಮ್, ಈ ಟೈಮಲ್ಲೇ ಟೂರಿಸಂ ಪ್ಲೇಸು ಕಸ್ಟಮರ್ ಏನಾದರೂ ಹೋಗುದಿದ್ರೆ ಟೂರಿಸಂ ಪ್ಲೇಸ್ ಏನಿತ್ತು ಹೋಗಿದೆ. ಮಡಿಕೇರಿ, ಕುಶಲನಗರ ಭಾಗದಲ್ಲಿ ಆಲ್ರೆಡಿ ರೆಸಾರ್ಟ್ ಬೀಗ ಹಾಕುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರ ಗ್ಯಾಸ್ ಇದೆ, ಇರುವ ಗ್ಯಾಸನ್ನಾರು ಕರೆಕ್ಟಾಗಿ ಕೊಡುವಂಥ ಕೆಲಸ ಮಾಡಲಿ. ಕಾಳಸಂತೆಯಲ್ಲಿ ಏನು ಮಧ್ಯವರ್ತಿಗಳು, ಏನು ಬ್ರೋಕರ್ಗಳಿದ್ದಾರೆ, ಅವ್ರಿಗೆ ಕೊಡುವಂಥ ಕೆಲಸ ಮಾಡಬಾರ್ದು. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯದಲ್ಲಿ 224 ಜನ MLA ಇದ್ದಾರೆ. ಕೇಂದ್ರಕ್ಕೆ ನಾವು MP ಗಳನ್ನ ಕಳಿಸಿದ್ದೀವಿ, 28 MP ಗಳನ್ನ ಕಳಿಸಿದ್ದೀವಿ, 75 ಜನ MLCಗಳಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಒಂದು ಚೂರು ಚಕಾರ ಎತ್ತಿಲ್ಲ. ಸಾಮಾನ್ಯ ಜನರ ಪರಿಸ್ಥಿತಿ ಏನಂತ ಸ್ವಲ್ಪನೂ ಆಲಿಸಿಲ್ಲ ಅವರು.